ಸರ್ ಕಾಲೇಜ್ ಡೇಸ್ಗಳು ಹೇಗಿದ್ವು ಸರ್? ಸಿನಿಮಾ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿದ್ರಾ ಅಥವಾ ಓದಿನ ಬಗ್ಗೆ ಜಾಸ್ತಿ ಸಿನಿಮಾ ಇತ್ತಾ? ಓದ್ ಕಡಿಮೆ ಮೇಡಮ್, ಹ್ಮ್ ಓದ್ ಕಡಿಮೆ. ಹ್ಮ್ ಸಿನಿಮಾ ಬಗ್ಗೆ ಅಂದ್ರೆ ಎಂಟರ್ಟೈನ್ಮೆಂಟ್. ಹ್ಮ್ ಅವಾಗಿನ್ನೂ ಏನು ಟಿಕ್ ಟಾಕ್ ಎಲ್ಲ ಏನು ಬಂದಿರಲಿಲ್ಲ. ಓಕೆ. ಇತ್ತು, ಅಷ್ಟೊಂದು ಬೂಮ್ ಆಗಿರಲಿಲ್ಲ. ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಫೋಟೋ ಶೂಟ್ ಮಾಡೋದು, ಕ್ಯಾಮ್ರಾ ಹಿಡ್ಕೊಂಡು ಏನೇನೋ ವಿಡಿಯೋ ಮಾಡೋದು, ತರಲೆ ಥರ ಮಾಡೋದು ನಾವು ಅವಾಗಲೇ ಮಾಡ್ತಾ ಇದ್ವಿ. ಓಕೆ. ಬಟ್ ಅಪ್ಲೋಡ್ ಮಾಡೋಕ್ಕೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ. ಗೊತ್ತಿರ್ಲಿಲ್ಲ. ಅವಾಗೆಲ್ಲ ನೆಟ್ ಎಲ್ಲ ತುಂಬ ಕಾಸ್ಟ್ಲಿ. ಹಂಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸ್ಬಿಟ್ಟು ನೆಟ್ ಆಫ್ ಮಾಡ್ತಿದ್ವಿ. ಆ ಥರ ಒಂದು ಸಿಚುವೇಶನಲ್ಲಿ ನಾವು ಇಂಜಿನಿಯರಿಂಗ್ ಮಾಡಿದ್ದು. ಇತ್ತು. ನಾವು ಫೈನಲ್ ಇಯರ್, ಥರ್ಡ್ ಇಯರ್ ಆದಮೇಲೆ ಜಿಯೋ ಬಂದಿದ್ದು. ಅದಕ್ಕೆ ಮುಂಚೆ ಎಲ್ಲ ನಾವು ಒಂದು ವಿಡಿಯೋ ಡೌನ್ಲೋಡ್ ಮಾಡಬೇಕು ಅಂದರೆ ಮೇನ್ ಬ್ಲಾಕ್ ಹೋಗ್ಬಿಟ್ಟು ವೈಫೈ ಕನೆಕ್ಟ್ ಮಾಡ್ಕೊಂಡು ಸಿನಿಮಾ ಡೌನ್ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ಹಾಸ್ಟೆಲಲ್ಲಿ ನೋಡ್ತಾ ಇದ್ವಿ. ಓಕೆ. ಆ ಥರ ಇಂಟರ್ನೆಟ್ ನಮಗೆ ಇರ್ತಾ ಇದ್ದಿದ್ದು. ಹಂಗಾಗಿ ಆವಾಗ ನಮ್ಗೆ ಅಪ್ಲೋಡ್ ಮಾಡೋದು, ಯೂಟ್ಯೂಬ್ ಒಂದು ಯೂಸ್ ಮಾಡ್ಕೊಳ್ಳೋದು ಅಷ್ಟು ಗೊತ್ತಾಗಲಿಲ್ಲ. ಓಕೆ. ಪಾವಗಡದಲ್ಲಿ ಈಗ ವರ್ಕ್ ಎಜುಕೇಶನ್ ಎಲ್ಲ ಮಾಡಿದ್ರಿ. ಪಾವಗಡ ಅಲ್ಲ ಅಲ್ಲ, ಸರ್. ತಿಪ್ಟೂರಲ್ಲಿ. ತಿಪ್ಟೂರಲ್ಲಿ ಎಜುಕೇಶನ್ ಎಲ್ಲ ಮಾಡಿದ್ರಿ. ಕೆ ಆರ್ ಪೇಟೆಯಿಂದ ತಿಪ್ಟೂರಿಗೆ ಬರುವಾಗ ಒಂದಷ್ಟು ಕನಸುಗಳು ಇದ್ದೇ ಇರುತ್ತೆ. ಏನೆಲ್ಲ ಕನಸುಗಳಿದ್ವು? ಕೇರ್ಪೇಟೆಯಿಂದ ಡೈರೆಕ್ಟ್ ತಿಪ್ಟೂರಿಗೆ ಬರಲಿಲ್ಲ. ಸೆಂಟ್ರಲ್ಲಿ ಒಂದು ರೌಂಡ್ ಮೂಡುಬಿದ್ರೆಗೆ ಹೋಗಿ 2 ವರ್ಷ, ಆಮೇಲೆ ತಿಪ್ಟೂರಿಗೆ ಬಂದೆ. ಆಳ್ವಾಸಲ್ಲಿ PUCಲಿ ಎಸ್. ಅಲ್ಲಿ ಹೋಗಿ ಆಮೇಲೆ ಇಂಜಿನಿಯರಿಂಗ್ ಇಲ್ಲಿ ಬಂದಿದ್ದು. ಓಕೆ. ಹುಡುಗಿಯರಿಗೆ ಏನಾದ್ರು ಕಾಲು ಎಳಿತಿದ್ರಾ ಸಿಗಾಕೊಂಡು? ಯಾಳೋ ಸಲ ಎಳೆಯಕ್ಕೆ ಆಗ್ತಿರ್ಲಿಲ್ಲ ಬಿಡಿ. ಕಾಲು ಎಳೆದ್ರೆ ನಮ್ಮ ಇಡೀ ಬಾಡಿನೇ ಎಳೆದ್ಬಿಟ್ಟಿರೋರು. ಓಕೆ. ಇಂಜಿನಿಯರಿಂಗಲ್ಲಿ ನಾವು ಮೆಕ್ಯಾನಿಕಲ್ ಬ್ರಾಂಚ್ ತಗೊಂಡಿದ್ದು. ಕಾಲು ಎಳೆಯಕ್ಕೆ ಹುಡುಗಿರೇ ಇರಲಿಲ್ಲ. ಎಸ್. ಓಕೆ. ಅಂತಂದ್ರೆ ಈಗ ರೇಗ್ಸೋದು, ಕಿಚಾಯಿಸೋದು ಅನ್ನೋದು ಇದ್ದೇ ಇರುತ್ತೆ ಕಾಮನ್ ಆಗಿ. ಆ ರೀತಿ ಏನಾದ್ರು ಇತ್ತಾ ಅಂತ ಕೇಳಿದೆ. ಇಲ್ಲ ಮೇಡಮ್, ಅಂದ್ರೆ ನಾವು ಈ ಕಾಲೇಜಲ್ಲಿ ಹೆಂಗಾಗ್ಬಿಡ್ತು ಅಂದ್ರೆ ಸಿಂಪಲ್ ಹುಡುಗ. ಸಿಂಪಲ್ ಅಂತೆಲ್ಲ ಬರೀ ಹುಡುಗರ ಜೊತೆನೇ ಇರ್ತಾ ಇದ್ವಿ. ಆಮೇಲೆ ನಮ್ದು ಹ್ಯಾಬಿಟ್ಸ್ಗಳೇ ಬೇರೆ ಇತ್ತು. ಹಂಗಾಗಿ ನಮ್ಗೆ ಹುಡುಗಿರ್ ರೇಗ್ಸೋದು ಇವೆಲ್ಲ ಅವಕಾಶ ಸಿಗ್ಲಿಲ್ಲ. ಬರೀ ಹುಡುಗರಿಗೆ ರೇಗ್ಸ್ಕೊಂಡು ಹುಡುಗರ ಜೊತೆ ಜಗಳ ಮಾಡ್ಕೊಂಡು ಈ ಥರನೇ ಬಂದ್ಬಿಡ್ತು. ಅದೇ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜವ್ರು ಯಾರು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಎಷ್ಟೊಂದು ವಿಡಿಯೋಗೆ ಬಂದು ಕಮೆಂಟ್ ಹಾಕ್ತಾ ಇರ್ತಾರೆ, ಅಣ್ಣ ನಿಮ್ಮನ್ನ ಕಾಲೇಜಲ್ಲಿ ಬೇರೆ ಥರನೇ ನೋಡಿದ್ವಿ, ಇಲ್ಲಿ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಅಂತ. ಎಸ್ ಸರ್. ಈಗ ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದೇನೆ ಸ್ವಂತ ಕಾಲ ಮೇಲೆ ನಿಂತು ಈಗ ಇಲ್ಲಿವರೆಗೂ ಬಂದಿದ್ದೀರಿ. ನಿಮಗೆ ಒಂದಷ್ಟು ಫ್ಯಾನ್ಸ್ ಪೇಜ್ಗಳಿದೆ. ಹಾಗೆ ಗೌರವ್ ಶೆಟ್ಟಿ ಆಡಿಯನ್ಸ್ ಅಂತ ಹೇಳ್ತಾರೆ, ಅವರ ರಿಕ್ವೆಸ್ಟ್ ಇದನ್ನೆಲ್ಲ ಬಂದಿರುತ್ತೆ. ಆಮೇಲೆ ರೆಸ್ಪೆಕ್ಟ್ ಬಟನ್ಸ್ಗಳಿರುತ್ತೆ, ಕ್ಲಿಕ್ ಮಾಡಿ ಅಂತ ಹೇಳಿರ್ತಾರೆ. ಆ ಎಲ್ಲ ಕಮೆಂಟ್ಗಳು ನೋಡಿದಾಗ ಏನು ಅನಿಸುತ್ತೆ? ಅದೇ ಅಂದ್ರೆ ಒಂದು ವಿಡಿಯೋ ನೋಡಿದಾಗ ಖುಷಿ ಪಟ್ಟು ಆ ಥರ ಕೆಳಗಡೆ ಹಾಕ್ತಾರೆ. ಆಮೇಲೆ ನಮ್ದು ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗಿ ನಾವು ಕೆಲವೊಂದು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ವಿ ಥಿಯೇಟ್ರಲ್ಲಿ ನೋಡ್ತಾ ಇರೋದೆಲ್ಲ. ಅಲ್ಲೆಲ್ಲ ತುಂಬಾ ಕಮೆಂಟ್ಸ್ಗಳು ಬಂದಿದ್ವಿ. ಗೆಲ್ತಿಯ ಬಿಡುಗರು, ತಲೆ ಕೆಡಿಸ್ಕೊಂಬೇಡ, ನಿನ್ಗೋಸ್ಕರ ಸಿನಿಮಾ ಬಂದು ನೋಡ್ತಾ ಇದೀವಿ ನಾವು, ಈ ತರ ಎಲ್ಲ ಕಮೆಂಟ್ಸ್ಗಳು. ಫ್ಯಾನ್ ಪೇಜ್ ಎಲ್ಲ ಏನಿಲ್ಲ. ಇಲ್ಲ, ಗಮನಿಸಿಲ್ಲ ಅನ್ಸುತ್ತೆ. ಅಂದ್ರೆ ವ್ಯೂವರ್ಸ್ ಇರ್ತಾರೆ. ಅಂದ್ರೆ ನಮ್ಮ ವಿಡಿಯೋ ನೋಡಿ ಇಷ್ಟಪಟ್ಟು ಅಂದ್ರೆ ಖುಷಿಯಿಂದ ನೋಡೋರು ಇರ್ತಾರೆ, ಖುಷಿಯಿಂದ ಹೇಳೋರು ಇರ್ತಾರೆ. ಅಂದ್ರೆ ನೀವು ಸಿನಿಮಾಗೆ ಬರ್ಬೇಕು, ಸಿನಿಮಾ ಮಾಡ್ಬೇಕು, ಸಿನಿಮಾದಲ್ಲಿ ಗೆಲ್ಬೇಕು ಅಂದ್ರೆ ಮನ್ಸಾರೆ ಖುಷಿಯಿಂದ ಇದ್ ಮಾಡೋರು ಇರ್ತಾರೆ. ಗೊತ್ತಿಲ್ಲ, ಮುಂದೆ ಅವ್ರ ಫ್ಯಾನ್ಸ್ ಕನ್ವರ್ಟ್ ಆಗ್ಬಹುದು, ಆಗ್ದೇನೋ ಇರ್ಬೋದು. ಬಟ್ ಆಸ್ ಆಫ್ ನೋ ಆ ಥರ ಎಲ್ಲ ಏನು ಫ್ಯಾನ್ ಪೇಜು ಆ ಥರ ಎಲ್ಲ ಏನಿಲ್ಲ, ಗೊತ್ತಿಲ್ಲ. ಅಂದ್ರೆ ಅದಕ್ಕೋಸ್ಕರ ಕೆಲಸ ಮಾಡೋದಕ್ಕಿಂತ ನಾನು ಜಾಸ್ತಿ ನಾನು ನೋಡಿ ಖುಷಿ ಪಡ್ಬೇಕು, ಎಂಟರ್ಟೈನ್ಮೆಂಟು ಎಂಜಾಯ್ ಮಾಡಬೇಕು. ನಾವು ಆ್ಯಕ್ಟ್ ಮಾಡೋದಾಗಿರ್ಬೋದು, ನಾವು ಮಾಡೋ ಕಂಟೆಂಟ್ ಆಗಿರ್ಬೋದು, ನಾವು ಮಾಡೋ ಸಿನಿಮಾ. ನಾನು ಒಂದು ಕಡೆ ಹೋಗಿ ಸಿನಿಮಾ ಮಾಡಿ ಬರ್ತೀನಿ ಅಂದರೆ ಅಲ್ಲಿರೋ ಡೈರೆಕ್ಟ್ರಿಗೆ ನೆಕ್ಸ್ಟ್ ನನಗೋಸ್ಕರ ಒಂದು ಕ್ಯಾರೆಕ್ಟರ್ ಬರೆಯೋಕ್ಕೆ ಕೈ ಹೋಗ್ಬೇಕು. ಒಂದು ಸಿನಿಮಾ ನೋಡಿ ಜನ ಎದ್ದು ಬಂದಮೇಲೆ ನೆಕ್ಸ್ಟ್ ಸಿನಿಮಾ ನನಗೋಸ್ಕರ ಬಂದು ನೋಡೋ ಥರ ಇರಬೇಕು. ಈ ಥರ ಒಂದಕ್ಕೋಸ್ಕರ ಕೆಲಸ ಮಾಡೋದು. ಓಕೆ ಸರ್. ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಕೂಡ ಅವಕಾಶಗಳನ್ನು ಕೊಡುತ್ತೆ. ಬಿಗ್ ಬಾಸ್ ಇಂದ ಏನಾದರೂ ಆಫರ್ ಬಂದಿತ್ತಾ ಅಥವಾ ಹೇಗೆ, ಏನು ಕತೆ? 2 years ಬ್ಯಾಕ್ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಈಗೇನು ಬಂದಿಲ್ಲ ಮೇಡಮ್. ಈಗೇನು ಬಂದಿಲ್ಲ. ಬಂದ್ರೆ ಹೋಗುವಂತ ಸಾಧ್ಯತೆ ಹೋಗ್ಬೋದು. ಇನ್ನ ಈಗ ಬರ್ತಾ ಇದೆ. ಕಾಮನ್ ಮ್ಯಾನ್ಗಳನ್ನ ಈಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಸೆಲೆಬ್ರಿಟೀಸು ಇರಲಿ, ಕಾಮನ್ ಮ್ಯಾನ್ಗಳು ಇರಲಿ ಅಂತ ಹೇಳ್ಬಿಟ್ಟು ಮರ್ಜ್ ಮಾಡಿ ಹಾಕಿದ್ರೆ ಸೆಲೆಬ್ರಿಟಿ ಒಳಗೆ ನೀವು ಇರ್ತೀರಾ? ಕರೆದ್ರೆ ಇರ್ತೀನಿ. ಓಕೆ. ಏನ್ ಆಲೋಚನೆ ಇದೆ ಬಿಗ್ ಬಾಸ್ ಅಂದ್ರೆ? ಏನ್ ಆಲೋಚನೆ ಇದೆ ನಿಮ್ಮ ಪ್ರಕಾರ? ಒಂದು ಪ್ಲಾಟ್ಫಾರ್ಮು, ಅಂದ್ರೆ ವೈಡರ್ ಆಡಿಯನ್ಸ್ನ ರೀಚ್ ಆಗುವಂಥ ಒಂದು ಪ್ಲಾಟ್ಫಾರ್ಮು. ಇದು ಬರೀ ಪರ್ಫಾರ್ಮೆನ್ಸ್ಗಿಂತ ಒಂದು ವ್ಯಕ್ತಿತ್ವದ ಆಟ. ಅಂದ್ರೆ ನೀವು ಒಂದು ಸಿನಿಮಾ ಅಂದ್ರೆ ಒಂದು 2 hour ಆ್ಯಕ್ಟ್ ಮಾಡ್ಬಿಟ್ಟು ಆಚೆ ಬಂದ್ಬಿಡ್ತೀರಾ. ಆ್ಯಕ್ಟ್ ಮಾಡಿದಾಗ ನೀವು ಹೆಂಗ್ ನಟನೆ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ಅಲ್ಲಿ ನೀವು ಅದು ಮಾಡೋಕ್ಕಾಗಲ್ಲ. ನೈಜವಾಗಿ ನೀವು ಇರಬೇಕಾಗತ್ತೆ, ರಿಯಾಲಿಟಿಯಾಗಿ ಇರಬೇಕಾಗತ್ತೆ. ನೀವೇನೇ ಮಾಡಿದ್ರು 2 ದಿನ ಆ್ಯಕ್ಟ್ ಮಾಡ್ಬೋದು, 3ನೇ ದಿನ ಆ್ಯಕ್ಟ್ ಮಾಡ್ಬೋದು. 4ನೇ ದಿನದಿಂದ ಏನು ಕ್ಯಾಮ್ರಾ ಐತೆ ಅವೆಲ್ಲ ಮರೆತುಬಿಟ್ಟು ನಿಮ್ಮ ಜೀವನ ಶೈಲಿ ಹೆಂಗಿರ್ತದೆ ಹಂಗೆ
ಬದುಕೊಂಡು ಹೋಗ್ತಾ ಇರ್ತೀರಾ. ನಿಮ್ಮ ತನ ಏನಿದೆ, ನಿಮ್ಮ ಗುಣ ಏನಿದೆ ಅದು ಈಸಿಯಾಗಿ ಆಚೆ ಬಂದ್ಬಿಡುತ್ತಲ್ಲಿ. ನೀವು ಇಷ್ಟು ಸೀಸನ್ ನೋಡ್ಕೊಂಡ್ ಬಂದಿದ್ರಲ್ಲ ಸರ್ ಬಿಗ್ ಬಾಸ್, ನಿಮ್ಗೆ ಇಷ್ಟ ಆಗಿರುವಂತ ಸ್ಪರ್ಧೆ ಯಾರಿದ್ದಾರೆ? ಕುರಿ ಪ್ರತಾಪ್ ಅವರು. ಕುರಿ ಪ್ರತಾಪ್ ಅದು ಬಿಟ್ಟರೆ ಗಿಲ್ಲಿ ಅವರು. ಗಿಲ್ಲಿ ಅದೇ ಫಸ್ಟು ಕುರಿ ಪ್ರತಾಪ್ ಅವ್ರು ನೆಕ್ಸ್ಟ್ ಲೆವೆಲ್. ಹ್ಮ್ ನನಗೆ ಅವ್ರು ಈಗಲೂ ಅವ್ರು ಮಾಡೋ ಆ್ಯಕ್ಟಿಂಗ್ ಎಲ್ಲ ಭಾರಿ ಇಷ್ಟ. ಹ್ಮ್ ಅದು ಬಿಟ್ಟರೆ ಗಿಲ್ಲಿ ಅವರು ಒಳ್ಳೆ ಎಂಟರ್ಟೈನ್ ಮಾಡ್ಕೊಂಡು ಬಂದರು, ಒಳ್ಳೆ ವ್ಯಕ್ತಿನೂ ಕೂಡ. ಯಾರು ಅಷ್ಟೇ, ಇವ್ರು ಇದ್ದಿದ್ರೆ ಹೋಗಿರ್ತಾ ಇದ್ರು ನಮ್ಮ ನರಸಿಂಹರಾಜು ಬಳ್ಳಾಪುರ ಅವರು. ಬಟ್ ಅವ್ರಿಲ್ಲ ಕಾರಣ. ಬಟ್ ಅವ್ರು ಇದ್ದಿದ್ರೆ ಅವ್ರು ಹೋಗೋ ಸೀಸನ್ ಅಂತೂ ನೆಕ್ಸ್ಟ್ ಲೆವೆಲ್ TRP ಇರೋದು. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಇರ್ತಾರಲ್ವಾ, ರೀಲ್ಸ್ ಸ್ಟಾರ್ಸ್ಗಳು, ಅವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ, ನಾವು ಹೋಗ್ತೀವಿ ನಾವು ಬಿಗ್ ಬಾಸ್ ಹಿಂಗೆ ಆಡಿಷನ್ ಅನೌನ್ಸ್ಮೆಂಟ್ ಅಂದ ತಕ್ಷಣ ರೀಲ್ಸ್ ಮಾಡಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಅವ್ರೇನ್ ಅನ್ಕೊಂಡ್ಬಿಟ್ಟವ್ರೆ, ನಾನು ಬಿಗ್ ಬಾಸ್ಗೋಸ್ಕರ ರೀಲ್ಸ್ ಮಾಡಿಬಿಟ್ರೆ ಬಿಗ್ ಬಾಸ್ ಕರ್ಕೊಂಡ್ಬಿಡ್ತಾರೆ ಅಂತ. ಹಂಗಲ್ಲ, ನೀವು ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇರಬೇಕು. ಅವರು ಒಂದೊಂದೇ ಕಣ್ಣು ಇಟ್ಕೊಂಡು ಬಂದಿರ್ತಾರೆ ಎವ್ರಿ ಸೀಸನ್ನು, ಇವ್ರನ್ನ ಕರೆಸ್ಬೋದು. ಸೊ ಅದು ವೆಯ್ಟಿಂಗ್ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೆ ಅದನ್ನ ನೆಕ್ಸ್ಟ್ ಕಳಿಸ್ತಾ ಹೋಗ್ತಾರೆ. ಅದು ಬಿಟ್ರೆ ಈಗ ಹಂಗಾರೆ ಮಿಲಿಯನ್ಸ್ ವ್ಯೂಸ್ ಆದವ್ರನ್ನೆಲ್ಲ ಕರ್ಕೊಬೇಕು ಅಂದ್ರೆ ಒಂದ್ ಮನೆ ಮಾತ್ರ ಸಾಕಾಗಲ್ಲ. ಇಡೀ ಬಿಡದಿ ಫುಲ್ಲು ಇನೋವೇಟಿವ್ ಫಿಲಮ್ ಸಿಟಿನೇ ಜಾಗ ಕವರ್ ಮಾಡ್ಬೇಕು ಅವ್ರು. ಇನ್ನ ಮಿಲಿಯನ್ ಫಾಲೋವರ್ಸ್ ಇರೋರ್ನೆಲ್ಲ ಕಳಿಸ್ತೀನಿ ಅಂದ್ರೆ ಅದಕ್ಕೂ ಸಾಲಲ್ಲ, ಒಂದ್ ಊರ್ನೇ ಹಾಕೊಬೇಕು. ಹಂಗಾಗಿ ಬರೀ ವ್ಯೂಸ್ ಇಂದ ಬರೀ ಫಾಲೋವರ್ಸ್ ಇಂದ ಬಿಗ್ ಬಾಸ್ ಕರೆಯಲ್ಲ, ಬೇರೆನೆ ಬೇಕು ಅದಕ್ಕೊಂದು ಫೋರ್ಸ್. ಸುದೀಪ್ ಸರ್ ಒಂದು ನೇತೃತ್ವದಲ್ಲಿ ಅವರು ಈಗ 14 ಸೀಸನ್ ವರ್ಗು ಮಾತ್ರ ಇರ್ತಾರೆ, ಯಾಕಂತಂದ್ರೆ ಅಲ್ಲಿವರೆಗೂ ಮಾತ್ರ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಅವ್ರು ಇದ್ರಲ್ಲೇ ಹೋಗ್ಬೇಕು ಅನ್ನೋದು ಏನಾದ್ರು ಆಸೆ ಇದೆಯಾ? 100% ಹೋದ್ರೆ ಅವ್ರು ಇದ್ರಲ್ಲೇ ಹೋಗೋದು, ಬೇರೆ ಯಾರು ಬಂದ್ರು ಹೋಗತ್ತೆ. ನಮ್ಮ ಅಶ್ವವೇಗ ಮೂಲಕ ಒಂದು ಹೇಳೋದಿದ್ರೆ ಹೇಳ್ಬಿಡಿ, ಕಟ್ ಮಾಡಿ ಕ್ಲೀನ್ ಆಗಿ ಅವ್ರಿಗೆ ಕಳ್ಸ್ಕೊಡ್ತೀನಿ. ಕಲರ್ಸ್ PRO ಇದಾರೆ, ಯಾಕೆ ನೀವು ಕರಿತಾ ಇಲ್ಲ ಇವ್ರು? ನಾನು ಕೇಳ್ತೀನಿ. ನಾನೇ ಕೇಳೋದೇನ್ ಬೇಡ, ನೀವೇ ಕೇಳಿ ಇವ್ರನ್ನ ಕಳಿಸ್ಬೋದಲ್ವಾ ಅಂತ. ಕಳಿಸ್ಬೋದು, ಅಫ್ಕೋರ್ಸ್ ಕಳಿಸ್ಬೋದು, ಯಾಕಿಲ್ಲ? ಯಾಕಂತಂದ್ರೆ ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಇದಾರೆ, ಅಷ್ಟು ಜನ ಇದಾರೆ. ಅಲ್ಲ, ಈಗ ಆಕ್ಚುಲಿ ಬಿಗ್ ಬಾಸ್ ಡೈರೆಕ್ಟರ್ ಒಂದ್ಸಲಿ ಸಿಕ್ಕಿ ಅಂದ್ರೆ ಆಡಿಷನ್ ಮಾಡಿದ್ರಲ್ಲ, ನನ್ಗೆ ಅವಾಗ ಅವರೇ ಮೀಟ್ ಮಾಡಿದಾಗ ಹೇಳಿದ್ರು, ಪಕ್ಕ ಟಾಪ್ 3 ಅಂತೂ ಬಂದೇ ಬತ್ತೀಯ ನೀನು ಅಂತ. ಬಟ್ ಏನೋ ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ ಅವಾಗ. ಓಕೆ, ಬಟ್ ಹೋದ್ರೆ 100% ವಿನ್ ಆಗೇ ಬರೋದು ನಾನು. ನಿಮ್ ಸಿಟ್ಟುಗಳನ್ನ, ಕೋಪದ ಮಾತುಗಳನ್ನ ನಾವು ನೋಡೇ ಇಲ್ಲ. ಬಟ್ ಬಿಗ್ ಬಾಸ್ ನಲ್ಲಿ ಅಗ್ರೆಷನ್ಸ್ ಇರುತ್ತೆ, ಕೋಪ ಎಲ್ಲ ಇರುತ್ತೆ ಮೇಡಮ್. ಬಿಗ್ ಬಾಸ್ ಅಂದ್ರೆ ಏನ್ ಗೊತ್ತಾ, ಅಲ್ಲಿರೋ ಸಿಚುವೇಶನ್ ಪರಿಸ್ಥಿತಿಗೆ ತಕ್ಕಂತೆ ನಾವು ನಡ್ಕೊಂತಾ ಇರ್ತೀವಿ ಅಷ್ಟೇ. ಅಲ್ಲಿ ತಡೆಯೋದು, ಹಿಡಿಯೋದು ಅವೆಲ್ಲ. ಹಂಗಂತ ಕ್ಯಾಮ್ರಾ ಇದೆ ಅನ್ನೋ ಒಂದೇ ಒಂದು ಉದ್ದೇಶ ಮಾಡಲ್ಲ. ಬಟ್ ನೀವು ಫೈಟ್ ಮಾಡಕ್ ರೆಡಿ ಇದೀವಿ. ಓಕೆ, ಬಟ್ ಮಂಡ್ಯ ಭಾಷೆ, ನಿಮ್ KR ಪೇಟೆ ಭಾಷೆ ಬಂದ್ಬಿಡುತ್ತೆ ಹಂಗಿದ್ರೆ ಜಗಳ ಮಾಡುವಾಗ? 100% ಯಾವ ಇದ್ ಬಂದ್ಬಿಡುತ್ತೆ ಮಾತುಗಳು? ಏನಾದ್ರೂ ತಪ್ಪು ಮಾಡಿದ್ವಪ್ಪ ಈಗ ಫಾರ್ ಎಕ್ಸಾಂಪಲ್ ಮೇಡಮ್, ಅದೇನ್ ಗೊತ್ತಾ, ಕೋಪ ಅನ್ನೋದು ಬಲವಂತದಿಂದ ಈಗ ನೀವು ಕೇಳಿದ ತಕ್ಷಣ ಬರೋದಲ್ಲ, ಅದು ಸಿಚುವೇಶನ್ ಮೇಲೆ ಬರೋದು. ಈಗ ನನ್ ಸಿಟ್ ಮಾಡಿಸ್ಬೇಕಾ ಅಥವಾ ಏನ್ ಮಾಡ್ಬೇಕು? ನನ್ಗೆ ಅಷ್ಟು ಈಸಿಯಾಗಿ ಸಿಟ್ಟು ಬರಲ್ಲ. ಅಕಸ್ಮಾತ್ ಬಂದ್ರೆ ಎದುರುಗಡೆ ಇರೋರು